ಬಜೆಟ್ಗೆ ದಿನಗಣನೆ ಶುರುವಾದಂತೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗ ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇದೆ. ತೀವ್ರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಡಿಸಿಎಂ ಡಿಕೆ ಬಣ ಈ ಬಾರಿ ಅಕ್ಷರಶಃ ತೊಡೆ ತಟ್ಟಿದ ರೀತಿ ಕಾಣ್ತಾ ಇದೆ. ಯಾಕಂದ್ರೆ ಇದರ ಭಾಗವಾಗಿ ಡಿಕೆ ಬಣದ ಭರ್ತಿ 40 ಶಾಸಕರುಗಳು ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೂ ಸಜ್ಜಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಪಟ್ಟದಾಟಕ್ಕೆ ತೊಡೆ ತಟ್ಟಿ ನಿಂತ ಡಿಕೆ ಬಣ ಭರ್ತಿ 40 ಶಾಸಕರ ಡಿನ್ನರ್ ದಾಳ. ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆಗಳು ಮಾಡೋದಾಗ್ಲಿ, ನಮ್ಮ ಬೇಡಿಕೆಗಳು ಇಡೋದಾಗ್ಲಿ ಮಾಡ್ತೇವೆ. ಅವ್ರು ಸಿಎಂ ಆದ್ರೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ. ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಬಣದ 70 ಶಾಸಕರ ಸಜ್ಜು. ಹೈಕಮಾಂಡ್ ಅವರು ಏನಲ್ಲಿ ನಿದ್ದೆ ಮಾಡ್ತಾ ಇಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು. ಕೆಲವರ ವಿದೇಶಕ್ಕೆ, ಕೆಲವರ ದೆಹಲಿಗೆ, ಕೆಲವರ ಡಿನ್ನರ್ ಹಿಂದೆ ಎಂದ ಡಿಸಿಎಂ. ಕೆಲವರು ರೆಸ್ಟ್ ತಗೊಳಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ. ಕೈಮನೆ ಕುರ್ಚಿ ಕಾಳಗ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಒಪ್ಪಂದ ಆಗಿದೆ ಅನ್ನೋ ಡಿಕೆ ಶಿವಕುಮಾರ್, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅನ್ನೋ ಸಿದ್ದರಾಮಯ್ಯ. ಇನ್ನು ಎರಡು ಬಣದ ಶಾಸಕರದ್ದಂತೂ ಒಂದೊಂದು ವಾದ. ಇದರ ನಡುವೆ ದಲಿತ ಸಿಎಂ ಕೂಗು. ಹೀಗೆ ಕೈಮನೆ ಕಿಚಡಿ ಆಗಿ ಹೋಗಿದೆ. ಇಂಥ ಹೊತ್ತಿನಲ್ಲೇ ಇನ್ನು ಸುಮ್ಮನೆ ಕೂತ್ರೆ ಏನೋ ಗಿಟ್ಟಲ್ಲ ಅಂತ ಡಿಕೆ ಬಣದ ಶಾಸಕರು ಅಕ್ಷರಶಃ ತೊಡೆದಟ್ಟಿ ನಿಂತಿದ್ದಾರೆ. ಇದರ ಮೊದಲ ಭಾಗ ಎನ್ನುವಂತೆ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಡಿಕೆ ಬಣದ ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಅಸಲಿಗೆ ಈ ಡಿನ್ನರ್ ಮೀಟಿಂಗ್ಗೆ 60 ಶಾಸಕರಿಗೆ ಆಹ್ವಾನ ಹೋಗಿತ್ತು. ಆದರೆ ಕೆಲ ಕಾರಣಗಳಿಂದ 20 ಶಾಸಕರು ಗೈರಾಗಿದ್ದು ಭರ್ತಿ 40 ಜನ ಶಾಸಕರು ಸಭೆ ಸೇರಿದ್ರು. ಸಭೆಯ ಅಜೆಂಡಾ ಇಷ್ಟೇ: ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಎದ್ದಿರುವ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸಬೇಕು ಅನ್ನೋದು. ಇದು ಪಾರ್ಟಿಗೂ ಅದು ಅವರು ಸರ್ದು ಸಿಎಂ ಆಗುವಂಥದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ ಮಾತ್ರ ಸತ್ಯ. ನಾವಂತೂ ಮೊದಲಿಂದನೂ ಆದ್ಯತೆ ಮೇಲೆ ಮಾತಾಡ್ತಿದ್ವಿ ಸಾಹೇಬ್ರ ಬಗ್ಗೆ. ಈಗ ರಾಜಕಾರಣಿಗಳೆಲ್ಲ ಸೇರಿದ್ವಿ, ಶಾಸಕರು ಸೇರಿದ್ವಿ ಅಂದಮೇಲೆ ಆ ವಿಷಯಗಳು ಚರ್ಚೆ ಮಾಡಲೇಬೇಕು. ಸಾಮಾನ್ಯ ಚರ್ಚೆ ಆಗಿದೆ, ಆಗಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರೆ ಆಗಿದೆ. ಏನು ಚರ್ಚೆಗಳಾಗಿದೆ ಸರ್? ಆಗಿದೆ, ಸಂದರ್ಭ ಬರಲಿ. ಇವತ್ತು 40 ಜನ ಇದ್ವಿ. ನಿಮ್ಮನಿಗೆ ಫರ್ದರ್ ಈ ಸೆಷನ್ಸ್ ಇದೆ. ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆಗಳು ಮಾಡೋದಾಗ್ಲಿ, ನಮ್ಮ ಬೇಡಿಕೆಗಳು ಇಡೋದಾಗ್ಲಿ ಮಾಡ್ತೇವೆ. ಸೊ ಹಾಗಾಗಿ ಅವ್ರು ಏನು ಕೊಟ್ಟರು ಜಯಿಸಬಲ್ಲ ಅನ್ನೋ ಒಂದು ಶಕ್ತಿ ಅವ್ರ ಹತ್ರ ಇದೆ ಅನ್ನೋದನ್ನು ಗುರುತಿಸ್ಕೊಂಡೋಗಿದ್ದಾರೆ. ಇಷ್ಟು ಸಂಖ್ಯೆ ಇದೆ ಅಷ್ಟೇ ಅಂತ ಹೇಳೋದಕ್ಕಿಂತ 139 ಏನು MLAs ಇದ್ದಾರೆ, ಎಲ್ಲರೂ ಡಿಕೆ ಶಿವಕುಮಾರ್ ಸಾಹೇಬ್ರ ಕೆಳಗಡೆನೇ ಇದ್ದಾರೆ. ಮಾಡೋದು ಅಂದ್ರೆ ಹೈಕಮಾಂಡ್ ಮಾಡಬೇಕು. ನಮ್ದು ಬೈಕೆ ಇದೆ, ಅವ್ರು ಆಗ್ಬೇಕು ಅನ್ನೋದು. ಇಮೇಜ್ ಡೌನ್ ಆಗಬಾರ್ದು. ಅದಕ್ಕೆ ಇದನ್ನೆಲ್ಲ ಒಂದು ಅಂತ್ಯ ಕಾಣಿಸ್ಬೇಕು. ಹೈಕಮಾಂಡ್ ನಾಯಕತ್ವದ ಗೊಂದಲ ಬಗೆಹರಿಸದೇ ಇದ್ರೆ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಮುಂದಿನ ಚುನಾವಣೆ ಎದುರಿಸೋದು ಕಷ್ಟವಾಗುತ್ತೆ ಅನ್ನೋದು ನಿನ್ನೆ ಸಭೆ ಸೇರಿದ್ದ ಶಾಸಕರ ಆತಂಕವಾಗಿದೆ. ಡೆಲ್ಲಿ ಯಾತ್ರೆ ಅಂತಲ್ಲ, ಈಗ ಅವ್ರೇನು ಹೈಕಮಾಂಡ್ ಅವ್ರು ಏನಲ್ಲಿ ನಿದ್ದೆ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದರೆ, ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದರೆ. ಅದನ್ನು ಇರಿಟೇಷನನ್ನು ತಪ್ಪಿಸ್ಬೇಕು ಅಂತೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ನಮ್ಮದು ಸ್ಪಷ್ಟ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡು ಇಂಟರ್ಫಿಯರ್ ಆಗಿ ಅಂತಿಮವಾದಂಥ ತೆರೆ ಎಳಿಬೇಕು ಅನ್ನೋದು. ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವು ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂಥ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತೀವಿ. ಹಾಗಿದ್ರೆ ನಾಯಕರ ಮುಂದಿನ ನಡೆ ಏನಿರಲಿದೆ, ಯಾವ ತಂತ್ರದ ಮೂಲಕ ಹೈಕಮಾಂಡ್ಗೆ ಸಂದೇಶ ತಲುಪಿಸ್ತಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿ ಯಾತ್ರೆ ಕೈಗೊಳ್ಳಲಿದ್ದಾರೆ. 70ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಲು ಪ್ಲಾನ್ ಮಾಡಿದ್ದಾರೆ. ಬಜೆಟ್ ಅಧಿವೇಶನದ ವೇಳೆಗೆ ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು, ಬೆಂಗಳೂರಿನಲ್ಲಿ ಸಭೆ ಸೇರಿದ ಬಳಿಕ ದೆಹಲಿ ಟೂರ್ಗೆ ಮುಹೂರ್ತ ಫಿಕ್ಸ್ ಮಾಡಲಿದ್ದಾರೆ. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡಿರುವ ಡಿಸಿಎಂ ಡಿಕೆ,
ಕೆಲವರು ರೆಸ್ಟ್ ಮಾಡೋಕೆ ವಿದೇಶಕ್ಕೆ ಹೋಗ್ತಾರೆ, ಕೆಲವರು ಡಿನ್ನರ್ ಮಾಡ್ತಾರೆ, ಕೆಲವರು ದೆಹಲಿಗೆ ಹೋಗ್ತಾರೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಪರ ಯಾರೋ ದೆಹಲಿಗೆ ಹೋಗೋದು ಬೇಡ ಎಂದಿದ್ದಾರೆ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡ್ಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲ ಹೋಗ್ತಾರೆ, ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗ್ಬೇಕು ಅಂತ ಆಸೆ ಇರ್ತದೆ. ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದ್ರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಡಿನ್ನರ್ ಮೀಟಿಂಗ್ ಬಗ್ಗೆ ಸತೀಶ್ ಜಾರಕಿಹೊಳಿ ಬೇರೆಯದ್ದೇ ಅರ್ಥ ಕಲ್ಪಿಸಿದ್ದಾರೆ. ಡಿನ್ನರ್ ಮೀಟಿಂಗ್ಗೆ ನಾವೇ ಗುತ್ತಿಗೆ ಪಡೆದಿಲ್ಲ ಎಂದಿದ್ದಾರೆ. ಅಲ್ಲ, ಎಲ್ಲ ನಮ್ದು ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ. ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವು ಹೇಳಿದ್ರೆ ಗ್ರೂಪ್ ಅದಾವ, ಅವ್ರವ್ರು ಲೈಕ್ ಮಾಡಿದ ಅಂತ ಮುಂಚೆ ಹೇಳಿದ್ವಿ. ಅವ್ರು ಕೂಡ್ತಾರಂತ ಹೇಳಿದ್ವಿ, ಆ ರೀತಿ ಕೂಡಿದ್ದಾರೆ. ಸೊ ಅದರಲ್ಲಿ ವಿಶೇಷ ಇಲ್ಲ ಅಂತ ಮುಂದೆ ಕೂಡ ಹೇಳಿದ್ವಿ. ನಾವು ಕೂಡಿದ್ದೀವಿ, ಬೇರೆಯವರು ಕೂಡಿದ್ದಾರೆ. ಸದ್ಯಕ್ಕೆ ಡಿಕೆ ಪರವಾಗಿ ಒಂದು ಬಣದ ಶಾಸಕರು ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದಾರೆ. ಮುಂದಿನ ತಿಂಗಳು ಬಜೆಟ್ ಇರೋದ್ರಿಂದ ಅದೇ ಸಮಯದಲ್ಲಿ ಏನಾದರೂ ಕ್ಷಿಪ್ರ ಬೆಳವಣಿಗೆ ಆದ್ರೂ ಅಚ್ಚರಿ ಇಲ್ಲ. ಈರಣ್ಣ ಬಸವ, TV9 ಬೆಂಗಳೂರು.